ರಾಜ್ಯದಲ್ಲಿ ಈಗಾಗಲೇ ಬರಗಾಲ ಮತ್ತಷ್ಟು ತಾಂಡವ ಆಡುವತ್ತ ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ಒಂದು ಕಡೆ ಅದರಲ್ಲೂ ಮಲೆನಾಡು ಅನ್ನುವ ಜಾಗದಲ್ಲಿ ಮಳೆ ಈಗಾಗಲೇ ಕಡಿಮೆ ಆಗಿದೆ. ಕಡಿಮೆ ಆದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕೆರೆಕಟ್ಟೆಗಳು ಖಾಲಿ ಆಗಿರ್ತಕ್ಕಂಥದ್ದು, ಡ್ಯಾಮ್ಗಳು ಖಾಲಿ ಆಗಿರ್ತಕ್ಕಂಥದ್ದು. ಈಗ ನಾವು ಏನು ಹಾಸನ ತಾಲೂಕಿನ ಏನು ಮೊಸಳೆ ಬಳಿ ಇರ್ತಕ್ಕಂತಹ ಕೆರೆಯನ್ನು ತೋರಿಸ್ತಾ ಇದ್ದೀವಿ. ಈ ಕೆರೆ ಸಂಪೂರ್ಣವಾಗಿ ಈಗಾಗಲೇ ಖಾಲಿಯಾಗಿರ್ತಕ್ಕಂಥದ್ದು. ಕೇವಲ ದನಕರುಗಳಿಗೆ ಮಾತ್ರ ಕುಡಿಯೋದಕ್ಕೆ ನೀರು ಇರುವಂಥದ್ದು. ಜೊತೆಗೆ ಈಗಾಗಲೇ ಹಾಸನ ಜಿಲ್ಲೆಗೆ BJPಯ 4ನೇ ತಂಡ ಈಗಾಗಲೇ ಬರ ವೀಕ್ಷಣೆಗೆ ಬಂದಿರತಕ್ಕಂಥದ್ದು. ಆರಗ ಜ್ಞಾನೇಂದ್ರ ಆಗಿರ್ಬೋದು, ಮಾಜಿ ಗೃಹ ಸಚಿವರು, ಜೊತೆಗೆ ಸುನೀಲ್ ಕುಮಾರ್, ಇಲ್ಲಿನ ಬೇಲೂರು ಏನು MLA ಹುಲ್ಲಳ್ಳಿ ಸುರೇಶ್ ಅವರಾಗಿರ್ಬೋದು, ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಟೀಮ್ ಕೂಡ ಈಗಾಗಲೇ ಬರ ವೀಕ್ಷಣೆಗೆ ಮುಂದಾಗಿರ್ತಕ್ಕಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮೆಕ್ಕೆಜೋಳ ಸಂಪೂರ್ಣವಾಗಿ ಹಾಸನ ಜಿಲ್ಲೆಯಲ್ಲಿ ಬಿಳಿ ಸುಳಿ ರೋಗ ಬಂದು ಈಗಾಗಲೇ ಇಲ್ಲಿನ ರೈತರು ಕೂಡ ಸಾಕಷ್ಟು ದೂರುಗಳನ್ನ ಹೇಳ್ತಾ ಇದ್ರು. ಆ ದೂರಿನ ಹಿನ್ನೆಲೆಯಲ್ಲಿ ಅವೆಲ್ಲವನ್ನು ಕೂಡ ದೂರನ್ನು ತೆಗೆದುಕೊಂಡು ಕೇಂದ್ರಕ್ಕೆ ನಾವು ಅದನ್ನು ತಲುಪಿಸ್ತೀವಿ ಅನ್ನುವ ಮಾತುಗಳನ್ನ ಹೇಳ್ತಾ ಇದ್ರು. ಯಾಕಂದರೆ ಈಗ ಹಾಸನ ಜಿಲ್ಲೆಗೆ ಮೊದಲನೇ ಪಾಯಿಂಟ್ ಏನಿದೆ, ಆ ಪಾಯಿಂಟ್ ಮುಖಾಂತರ ಬರ ವೀಕ್ಷಣೆಗೆ ಈಗಾಗಲೇ BJPಯ ಏನು 4ನೇ ಟೀಮ್ ಏನಿದೆ, ಆ 4ನೇ ಟೀಮ್ ಈಗಾಗಲೇ ಬಂದಿರುವಂಥದ್ದು. ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಗೃಹ ಸಚಿವರು ಜೊತೆಗೆ ಆರಗ ಜ್ಞಾನೇಂದ್ರ ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ ಹಾಸನ ಜಿಲ್ಲೆಗೆ ಬರ ಅಧ್ಯಯನಕ್ಕೆ ಬಂದಿದ್ದೀರಿ ಸರ್. ನಿಮಗೆ ಮೊದಲನೇ ಪಾಯಿಂಟು, ಈಗ ಒಂದಿಷ್ಟು ದೂರುಗಳನ್ನ ಕೂಡ ಹೇಳ್ತಾರೆ ಸರ್ ಇಲ್ಲಿನ ಸ್ಥಳೀಯ ಮಹಿಳೆಯರು, ಏನು ಹೇಳ್ತೀರಿ ಸರ್? ಖಂಡಿತವಾಗೂ ಒಟ್ಟು 6 ಟೀಮ್ಗಳನ್ನು ಮಾಡಿದ್ದೀವಿ ಇಡೀ ರಾಜ್ಯದ ಬರ ಅಧ್ಯಯನ ಮಾಡಲಿಕ್ಕಾಗಿ. ಒಂದು ಟೀಮು ನಾನು, ಸುನೀಲ್ ಕುಮಾರ್, ನಮ್ಮ ಚನ್ನಬಸಪ್ಪನವರು, ಇಲ್ಲಿಯ ನಮ್ಮ ಬೇಲೂರು ಶಾಸಕ ಸುರೇಶ್ ಅವರು, ಅರುಣ್ ಅವರು, DS ಅರುಣ್ ಅವರು, ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಮತ್ತು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೆಲವು ಭಾಗಗಳನ್ನು ಪ್ರವಾಸ ಮಾಡ್ತಾಯಿದ್ದೀವಿ. ಏನು ಮಳೆ ಇಲ್ಲದೇ ತುಂಬ ತೊಂದರೆ ಆಗಿದೆ. ಕೆರೆಕಟ್ಟೆಗಳು ಡ್ರೈ ಆಗಿದ್ದಾವೆ. ಈಗಾಗಲೇ ಜೋಳಕ್ಕೆ ಬಂದಿರತಕ್ಕಂಥ ರೋಗವನ್ನು ಕೂಡ ನಮಗೆ ತೋರಿಸಿದ್ರು, ಬಿಳಿ ಸುಳಿ ರೋಗ, ಅದನ್ನು ಕೂಡ ತೋರಿಸಿದ್ದಾರೆ. ಇಷ್ಟಾದರೂ ಕೂಡ ಸರ್ಕಾರದ ಯಾವುದೇ ಅಧಿಕಾರಿ ಬರಲಿಲ್ಲ ಮತ್ತು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಇದು ದುರಂತ ಸರ್. ಒಂದೇನು ಹೇಳ್ತಾ ಇದ್ರು ಅಂದರೆ, ರೈತರುಗಳು ಬಿಳಿ ಸುಳಿ ರೋಗಕ್ಕೆ ಜೋಳದ ಹೇಳ್ತಾ ಇದ್ರು, ಜೊತೆಗೆ ಅಧಿಕಾರಿಗಳು ಹೇಳ್ತಾರೆ ಭೂಮಿನೇ ಇಲ್ಲಿ ಸರಿ ಇಲ್ಲ, ಹಾಗಾಗಿ ಬೀಜ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳ್ತಾರೆ. ಆದರೆ ರೈತರು ಬೇರೆ ಬೇರೆ ಕಡೆ ಬೀಜ ತೆಗೆದುಕೊಂಡಿರೋಂಥವ್ರು ಕರೆಕ್ಟಾಗಿದೆ ಜೋಳ ಅಂತ ಹೇಳ್ತಾರೆ. ಸರ್, ಎಲ್ಲಿ ಲೋಪ ಆಗಿದೆ ಅಂತ ಈಗ ಅದು ನಿಜವಾಗ್ಲೂ ಕೂಡ ತನಿಖೆ ಆಗಬೇಕು. ಯಾಕಂದರೆ ಕೆಲವು ರೈತರು ಈಗಾಗಲೇ ಗಮನಕ್ಕೆ ತಂದರು, ಕೆಲವರು ಖಾಸಗಿಯಾಗಿ ಕೆಲವು ತಂದು ನಟ್ಟಂಥದ್ದು ಚೆನ್ನಾಗಿ ಬಂದಿದೆ ಅಂತೇಳಿ ಹೇಳಿ. ಏನಾಗಿದೆ, ಮಣ್ಣಿನಲ್ಲೇ ಬಂದಿದೆಯೋ, ಈ ವಾತಾವರಣದಲ್ಲಿ ಈಗಾಗಲೇ ರೋಗ ಇದೆಯೋ ಏನು ಅಂತೇಳಿ ಹೇಳಿ ವಿಶ್ವವಿದ್ಯಾನಿಲಯಗಳು ತಜ್ಞರನ್ನ ಕಳಿಸಿ ಇದನ್ನ ತನಿಖೆ ಮಾಡಬೇಕು. ಸರ್ಕಾರ ಇದ್ರ ಬಗ್ಗೆ ಇದು ನಂದಲ್ಲ ಕೆಲಸ ಅಂತೇಳಿ ಹೇಳಿ ಸುಮ್ಮನೆ ಆಗಿದೆ, ಮೌನ ವಹಿಸಿದೆ. ಮತ್ತು ಅವ್ರದ್ದೇ ರಾಜಕಾರಣದ ಇದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಈಗ ಸರ್ಕಾರ ಕರ್ನಾಟಕದಲ್ಲಿಲ್ಲ, ಡೆಲ್ಲಿನಲ್ಲಿದೆ. ಅದರಿಂದ ಖಂಡಿತವಾಗೂ ಸರ್ಕಾರಕ್ಕೆ ರೈತರ ಬಗ್ಗೆ ಆಸಕ್ತಿ ಇಲ್ಲ. ಕೊನೆಯದಾಗಿ ಸರ್, ಈ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವ ಆದೇಶ ಇದೆ ಸರ್. ಇಲ್ಲೇ ಕರ್ನಾಟಕದಲ್ಲೇ ಮಳೆ ಇಲ್ಲ, ಡ್ಯಾಮ್ಗಳೆಲ್ಲ ಖಾಲಿ ಇದೆ ಸರ್. ಇಂಥ ಸಂದರ್ಭದಲ್ಲಿ ನೀರು ಹೇಗೆ? ಇದು ನಾನೀಗಾಗಲೇ ಹೇಳಿದೆ, ಸರ್ಕಾರದ ವೈಫಲ್ಯತೆ ಇದು. ಸರ್ಕಾರ ಸರಿಯಾದ ರೀತಿ CWC ಎದುರುಗಡೆ ವಿಷಯ ಮಂಡನೆ ಮಾಡಬೇಕಾಗಿತ್ತು, ಅದರಲ್ಲಿ ತಪ್ಪಿದೆ. ಆದ್ದರಿಂದ ಸರ್ಕಾರದ ವೈಫಲ್ಯತೆ ಖಂಡಿತವಾಗೂ ಅದನ್ನು ಜನ ಅನುಭವಿಸೋ ಹಾಗೆ ಆಗಿದೆ. ಇದಿಷ್ಟು ಆರಗ ಜ್ಞಾನೇಂದ್ರ ಅವರು, ಮಾಜಿ ಗೃಹ ಸಚಿವರು ಹೇಳುವಂಥ ಮಾತು. ಈಗಾಗಲೇ ಒಂದು ಕಡೆ ಕರ್ನಾಟಕದಲ್ಲಿ ಬರ ಇದೆ, ಇನ್ನೊಂದು ಕಡೆ ಡ್ಯಾಮ್ಗಳು ಖಾಲಿ ಆಗ್ತಾ ಇದೆ, ಕೆರೆಕಟ್ಟೆಗಳಲ್ಲಿ ನೀರಿಲ್ಲ. ಅಂಥ ಸಂದರ್ಭದಲ್ಲಿ ಈಗಾಗಲೇ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಿರುವಂಥದ್ದಕ್ಕೆ ಇದಕ್ಕೆ ಸರ್ಕಾರದ ವೈಫಲ್ಯ ಸಾಕಷ್ಟು ಇರುವಂಥದ್ದು. ಹಾಗಾಗಿ ಸರ್ಕಾರದ ವೈಫಲ್ಯದ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಇಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ಮೆಕ್ಕೆಜೋಳದ ಬಗ್ಗೆ ದೂರನ್ನು ಹೇಳಿದ್ದಾರೆ. ನಾವು ಈ ದೂರನ್ನು ಆಲಿಸಿ ಕೇಂದ್ರಕ್ಕೆ ವರದಿಯನ್ನು ನೀಡ್ತೀವಿ ಅನ್ನುವ ಮಾಹಿತಿಯನ್ನು TV5 ಜೊತೆ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.